व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरि ओम। ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ನರಕಾಸುರನ ಸಂಹಾರವನ್ನು ಮಾಡಿದ. ಆ ನರಕಾಸುರನ ಸಂಹಾರ ಮಾಡಿದ ಮೇಲೆ ಅಲ್ಲಿ ಇದ್ದಂತಹ 16,100 ಜನರು, ಅವರೆಲ್ಲರೂ ಕೂಡ ಸ್ವರೂಪತಃ ಅಗ್ನಿಯ ಪುತ್ರರು, ಪುರುಷರು. ಅವರು ತಪಸ್ಸನ್ನು ಮಾಡಿ ಆ ಪರಮಾತ್ಮನ ಪತ್ನಿಯರಾಗಬೇಕು ಅಂತ ಸ್ತ್ರೀಯರಾಗಿ ಬದಲಾಗಿರುತ್ತಾರೆ. ಅಂತಹ ಅವರನ್ನ ಶ್ರೀಕೃಷ್ಣ ಪರಮಾತ್ಮ ಮದುವೆಯಾಗಿದ್ದ ಅಂತ ಒಟ್ಟು ಇಷ್ಟು ವಿಚಾರ ಆಗಿತ್ತು. ಇಂದು 117ನೇ ಶ್ಲೋಕದಿಂದಾಗಿ ಪ್ರಾರಂಭ. ಸಮಂತತೋ ಯೋಜನಾನಾಂ ಶತೆ ದ್ವೇ ಪ್ರವೃದ್ಧಮಿಂದ್ರಸ್ಯ ಸರತ್ಮ ಪರ್ವತಂ. ನಿತ್ಯಾಮೃತಸ್ರಾವಿ ಜಲೇಶ್ವರಸ್ಯ ಛತ್ರಂ ಚ ದೌರ್ಭ್ಯಾಂ ಗರುಡೇ ನ್ಯಧಾದ್ದರಿಹಿ. ಛೇದ ಸಮಂತತಃ ಯೋಜನಾನಾಂ ಶತೆ ದ್ವೇ ಪ್ರವೃದ್ಧಂ ಇಂದ್ರಸ್ಯ ಸಹ ರತ್ನಪರ್ವತಂ ನಿತ್ಯಾಮೃತಸ್ರಾವಿ ಜಲೇಶ್ವರಸ್ಯ ಛತ್ರಂ ಚ ದೌರ್ಭ್ಯಾಂ ಗರುಡೆ ನ್ಯಧಾದ್ ಹರಿಹಿ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ತಾನೇನ್ ಮಾಡ್ತಾ ಇದ್ದಾನೆ, ಯೋಜನಾನಾಂ ಶತೆ ದ್ವೇ, ದ್ವೇ ಶತೆ ಅಂದ್ರೆ 200 ಯೋಜನದಷ್ಟು ಎತ್ತರವಾದಂತಹ, ಪ್ರವೃದ್ಧವಾದಂತಹ, ಬೆಳೆದಂತಹ ಇಂದ್ರಸ್ಯ ರತ್ನ ಪರ್ವತಂ, ಇಂದ್ರನ ಒಂದು ಪರ್ವತ ಇತ್ತಂತೆ. ಪರ್ವತ ಅಂದ್ರೆ ಯಾವುದೋ ಕಲ್ಲಿನ ಪರ್ವತ, ಮಣ್ಣಿನ ಪರ್ವತ ಅಲ್ಲ, ಮಣಿಗಳ ಪರ್ವತ ಅಂತೆ, ರತ್ನಗಳ ಪರ್ವತ. ರತ್ನ ಪರ್ವತವನ್ನ ಹಾಗೂ ನಿತ್ಯ ಅಮೃತಸ್ರಾವಿ, ಯಾವಾಗಲೂ ಕೂಡ ಅಮೃತವನ್ನು ಸುರಿಸ್ತಾ ಇದ್ದಂತಹ ಜಲೇಶ್ವರಸ್ಯ ಛತ್ರಂ, ಜಲೇಶ್ವರ ಅಂದ್ರೆ ವರುಣ, ಆ ಛತ್ರವನ್ನು ಕೂಡ ಆ ಪರಮಾತ್ಮ ತಾನು ತನ್ನ ಕೈಗಳಿಂದಾಗಿ ಗರುಡೆ ಹರಿಹಿ ನ್ಯಧಾತ್, ಗರುಡನ ಮೇಲೆ ಇಟ್ಟ ಅಂತ. ಅಂದ್ರೆ ಒಟ್ಟು ಇಷ್ಟು ಪರಮಾತ್ಮ ಅಲ್ಲಿ ಒಂದು ಪರ್ವತ ಇತ್ತು, ಅದು ಇಂದ್ರನ ಪರ್ವತ. ಅದು ಎಂತಹದ್ದು? ರತ್ನಮಯವಾದಂತಹ ಪರ್ವತ. ಆ ರತ್ನಮಯವಾದಂತಹ ಪರ್ವತ ಒಟ್ಟು 200 ಯೋಜನ ವಿಸ್ತಾರವಾದಂತಹ ದೊಡ್ಡ ಪರ್ವತ ಅದು ಒಂದು. ಇನ್ನೊಂದು ವರುಣನ ಛತ್ರ ಇತ್ತು, ಶ್ವೇತ ಛತ್ರ. ಅದು ಹೇಗಿತ್ತು ಅಂದ್ರೆ ನಿತ್ಯ ಅಮೃತಸ್ರಾವಿ, ಯಾವಾಗಲೂ ಕೂಡ ಅಮೃತವನ್ನು ಸುರಿಸುವಂತಹ ಒಂದು ಛತ್ರ ಅಂತೆ. ಅಂತಹ ಛತ್ರವನ್ನ ಪರಮಾತ್ಮ ತಾನು ಗರುಡನ ಮೇಲೆ ಇಟ್ಟ ಅಂತ. ಮುಂದೆ
स्वयं च सत्यासहितः समारुहत स चाश्रमेणैव ययौ त्रिविष्टपम् अभिप्रयातो अखिल लोकपालैः जनार्दनः शक्रगृहं विवेश पदच्छेद स्वयं च सत्यासहितः समारुहत सः च आश्रमेण एव ययौ त्रिविष्टपम् अभिप्रयातः अखिललोकपालैः ಜನಾರ್ದನಃ ಶಕ್ರಗೃಹಂ ವಿವೇಶ. ಹೀಗೆ ಪರಮಾತ್ಮ ಆ ಪರ್ವತವನ್ನ ಮತ್ತು ಛತ್ರವನ್ನ ಗರುಡನ ಮೇಲೆ ಇಟ್ಟ. ಅದಾದ ಮೇಲೆ ತಾನು ಸತ್ಯಾಸಹಿತ ಸತ್ಯಭಾಮೆಯನ್ನ ಸಾಮಾನ್ಯವಾಗಿ ಭಾಗವತ ಆಗಲಿ ಅಥವಾ ಈ ತಾತ್ಪರ್ಯಣೆ ಆಗಲಿ ಸತ್ಯಭಾಮ ಅಂತ ಬಹುತೇಕ ಕಡೆ ಕರೆಯೋದಿಲ್ಲ. ಬಹುತೇಕ ಕಡೆ ಕರೆಯೋದು ಸತ್ಯ ಸತ್ಯ ಅಂತ. ಹೀಗೆ ಅಂತಹ ಸತ್ಯಾಸಹಿತ ಸತ್ಯಭಾಮಿಯೊಟ್ಟಿಗೆ ಸೇರಿಕೊಂಡು ಪರಮಾತ್ಮ ಸಮಾರುಹತ್ ಏರಿದ. ಯಾರನ್ನು ಏರಿದ? ಗರುಡನನ್ನ ಏರಿದ. ಗರುಡನ ಮೇಲೆ ಪರಮಾತ್ಮ ಮತ್ತು ಸತ್ಯಭಾಮಿ ಕುಳಿತುಕೊಂಡ್ರು. ಆ ಗರುಡನಿಗೆ ಶ್ರಮ ಆಯ್ತಾ ಅಂತ ಕೇಳ್ತಾರೆ ಆಚಾರ್ಯರು. ಸಹ ಅಶ್ರಮೇಣ, ಯಾವುದೇ ಶ್ರಮ ಆಗಲಿಲ್ಲ ಅಂತೆ. ಅಷ್ಟು ದೊಡ್ಡದಾದಂತಹ ಪರ್ವತ, ವರುಣನ ಛತ್ರ, ಇಷ್ಟೆಲ್ಲವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದರೂ ಕೂಡ ಗರುಡನಿಗೆ ಯಾವುದೇ ರೀತಿಯಾದಂತಹ ಶ್ರಮ ಎಂಬುದು ಆಗಲಿಲ್ಲ. ಅವನೇನಾದ ತ್ರಿವಿಷ್ಟಪಂ ಯಯೌ. ತ್ರಿವಿಷ್ಟಪ ಅಂದ್ರೆ ಸ್ವರ್ಗ. ಸ್ವರ್ಗವನ್ನ ಆ ಅವನು ತಲುಪಿದ. ಯಾವಾಗ ಪರಮಾತ್ಮ ಸ್ವರ್ಗಕ್ಕೆ ಬಂದನೋ ಆವಾಗ ಅಖಿಲ ಲೋಕಪಾಲೈಹಿ, ಎಲ್ಲ ಲೋಕಪಾಲಕ ದೇವತೆಗಳು, ದಿಕ್ಪಾಲಕ ದೇವತೆಗಳು ಪರಮಾತ್ಮನನ್ನ ತಾವೇ ಮಾಡಿದ್ರು ಅಭಿಪ್ರಾಯಾತಃ ಎದುರುಗೊಂಡ್ರು ಅಂತೆ. ಅಂದ್ರೆ ಪರಮಾತ್ಮ ಬಂದಿದ್ದಾನೆ ಅಂದ ತಕ್ಷಣ ತಮ್ಮ ಎಲ್ಲ ಕೆಲಸವನ್ನು ಕೂಡ ಬಿಟ್ಟು ಪರಮಾತ್ಮನನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಶಕ್ರಗ್ರಹ ಮಾಡಿದ. ಮುಂದೆ ಸಂಪೂಜಿತ ಸತ್ಯಭಾಮಾ ಸಹಾಯ ಶಕ್ರೇಣ ಶಚ್ಯ ಸಹಿತೇನ ಸಾದರಂ. ದದಾವದಿತ್ಯಾಹ
ಅಪಿ ಕುಂಡಲೆ ಶುಭೆ ಸಮಸ್ತ ದೇವೈಹಿ ಮುನಿಭಿಶ್ಚ ವಂದಿತಃ. ಪದಚ್ಛೇದ. ಸಂಪೂಜಿತಃ ಸತ್ಯಭಾಮಾ ಸಹಾಯಃ ಶಕ್ರೇಣ ಶಚ್ಯಾಸಹಿತೇನ ಶಚ್ಯಾಸಹಿತೇನ ಸಾದರಂ ದದೌ ಅದಿತ್ಯಾಹ ಅಪಿ ಕುಂಡಲೆ ಶುಭೆ ಸಮಸ್ತದೇವೈಃ ಮುನಿಭಿಃ ಚ ವಂದಿತಃ. ಹೀಗೆ ಸತ್ಯಭಾಮ ಸಹಾಯ. ಸಹಾಯ ಶಬ್ದಕ್ಕೆ ಇವತ್ತು ಪ್ರಸಿದ್ಧವಾದಂತಹ ಅರ್ಥ ಹೆಲ್ಪ್ ಅಂತ. ಆದರೆ ಸಹಾಯ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಸಹ ಅಯ ಅಂದ್ರೆ ಜೊತೆಗೆ ಇರುವುದು ಅಂತ. ಹೀಗೆ ಸತ್ಯಭಾಮಿಯೊಂದಿಗೆ ಕೂಡಿದಂತಹ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಪ್ರವೇಶವನ್ನು, ಸ್ವರ್ಗಕ್ಕೆ ಪ್ರವೇಶವನ್ನು ಮಾಡಿದಾಗ ಶಕ್ರಸ್ಯ ಶಚ್ಯಾಸಹಿತೇನ, ಶಚೀದೇವಿಯೊಂದಿಗೆ ಕೂಡಿದಂತಹ ಇಂದ್ರ ಬಂದು ಪರಮಾತ್ಮನಿಗೆ ವಿಶೇಷವಾದಂತಹ ಆದರವನ್ನು ಮಾಡಿದ, ಸ್ವಾಗತವನ್ನು ಮಾಡಿದ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ನರಕಾಸುರನನ್ನ ಸಂಹಾರ ಮಾಡಿ ತಂದಂತಹ ಕರ್ಣಕುಂಡಲಗಳು, ಹಿಂದೆ ಹೇಳಿದಂತೆ ಆ ನರಕಾಸುರ ಸ್ವರ್ಗದ ಮೇಲೆ ಆಕ್ರಮಣವನ್ನು ಮಾಡಿ ಅದಿತಿ ದೇವಿಯ, ದೇವಮಾತೆಯ ಕರ್ಣಕುಂಡಲಗಳನ್ನೇ ಅಪಹಾರ ಮಾಡಿಬಿಟ್ಟಿದ್ದ. ಅಂತಹ ಕರ್ಣಕುಂಡಲಗಳನ್ನು ಶುಭೇ ಕುಂಡಲೆ, ಅತ್ಯಂತ ಮಂಗಳಕರವಾದಂತಹ ಆ ಕುಂಡಲಗಳನ್ನ ಆ ಶ್ರೀಕೃಷ್ಣ ಪರಮಾತ್ಮ ಅದಿತಿ ದೇವಿಗೆ ನೀಡಿದ. ಹೀಗೆ ನೀಡಿದಾಗ ಸಹಜವಾಗಿ ಸಮಸ್ತ ದೇವೈಹಿ ಮುನಿಭಿಶ್ಚ ವಂದಿತಃ, ಎಲ್ಲ ದೇವಾನುದೇವತೆಗಳು ಮತ್ತು ಋಷಿ ಮುನಿಗಳೆಲ್ಲರೂ ಕೂಡ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡಿದರು. ಮುಂದೆ ತಮಾಸುರಾವೇಶ ವಶಾದ ಜಾನತಿ ಸತ್ಯಾಂ ಚ ಸರ್ವ ಪ್ರಭವೌ ಜಗತ್ಪ್ರಭೂ. ನಿರ್ದೋಷ ಸೌಖ್ಯೈಕ ತನೂ ಶುಭಾಶಿಷಃ ತಾಭ್ಯಾಂ ದದೌ ಸಾದಿತಿರಾತ್ಮಪುತ್ರವತ್. ಪದಚ್ಛೇದ. ತಂ ಅಸುರಾವೇಶವಶಾತ್ ಅಜಾನತಿ ಸತ್ಯಾಂ ಚ ಸರ್ವಪ್ರಭವೌ ಜಗತ್ಪ್ರಭೂ. ನಿರ್ದೋಷ ಸೌಖ್ಯೈಕತನು ಶುಭಾಶಿಷಃ ತಾಭ್ಯಾಂ ದದೌ ಸಾ ಅದಿತಿ ಆತ್ಮಪುತ್ರವತ್. ಇಲ್ಲೇನಾಯ್ತು, ಎಲ್ಲ ದೇವಾನುದೇವತೆಗಳು ಋಷಿ ಮುನಿಗಳು ಎಲ್ಲರೂ ಕೂಡ ಸೇರಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರು. ಆದರೆ ಈ ಅದಿತಿ ದೇವಿ ಮಾತ್ರ
ಪರಮಾತ್ಮನಿಗೆ ಮತ್ತು ಸತ್ಯಭಾಮಾದೇವಿಗೆ ಆಶೀರ್ವಾದ ಮಾಡಿದಳಂತೆ. ಅದ್ಯಾಕೆ ಆ ರೀತಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಅಸುರಾವೇಶ ವಶಾತ್, ಅಸುರಾವೇಶದ ಪ್ರಭಾವದಿಂದಾಗಿ ಆ ಅದಿತಿ ದೇವಿ ಏನ್ ಮಾಡಿದ್ಲು, ಸರ್ವಪ್ರಭವೌ ಜಗತ್ಪ್ರಭು ನಿರ್ದೋಷ ಸೌಖ್ಯೈಕ ತನೂ ಅಜಾನತಿ. ಇವರಿಬ್ಬರು ಕೃಷ್ಣ ಮತ್ತು ಸತ್ಯಭಾಮೆ ಸರ್ವಪ್ರಭವೌ, ಇಡೀ ಜಗತ್ತಿನ ಸೃಷ್ಟಿಕರ್ತೃಗಳು. ಪ್ರಭವ ಅಂದ್ರೆ ಹುಟ್ಟೋದು, ಕ್ರಿಯೇಟ್ ಮಾಡೋದು ಅಂತ. ಸರ್ವಪ್ರಭವವು ಇಡೀ ಜಗತ್ತಿನ ಸೃಷ್ಟಿಕರ್ತೃಗಳು. ಮತ್ತು ಜಗತ್ಪ್ರಭು ಇದೆಲ್ಲ ದ್ವಿವಚನ. ಸರ್ವಪ್ರಭವವು ಜಗತ್ಪ್ರಭು ಅಂದ್ರೆ ಇಬ್ಬರಿಗೂ ಸೇರಿ ಹೇಳ್ತಾ ಇರೋದು, ಕೃಷ್ಣ ಮತ್ತು ಸತ್ಯಭಾಮಿಗೆ. ಇವರಿಬ್ಬರು ಕೂಡ ಜಗತ್ಪ್ರಭುಗಳು ಅಂತ ತಿಳಿಲಿಲ್ಲ. ನಿರ್ದೋಷ ಸೌಖ್ಯೈಕತನು, ಯಾವುದೇ ದೋಷ ಇಲ್ಲದೆ ಇರುವಂತಹ ಆನಂದ ಸ್ವರೂಪಿಗಳು ಅಂತ ತಿಳಿಯಲಿಲ್ಲ ಅಂತ. ಹೀಗೆ ವಾಸ್ತವಿಕವಾಗಿ ಕೃಷ್ಣ ಸತ್ಯಭಾಮಿಯರು ಇಬ್ಬರೂ ಕೂಡ ಸರ್ವ ಕರ್ತೃಗಳು, ಎಲ್ಲದಕ್ಕೂ ಒಡೆಯರು ಮತ್ತು ಆನಂದ ಸ್ವರೂಪಿಗಳು. ಇದನ್ನ ತಿಳಿಯದೇ ಇದ್ದಂತಹ ಅದಿತಿ ದೇವಿ ಯಾಕೆ ತಿಳಿಯಲಿಲ್ಲ? ಅಸುರಾವೇಶ. ಹೀಗೆ ತಿಳಿಯದೆ ತಾನೇ ಮಾಡ್ತಾ ಇದ್ದಾಳೆ. ಅವರೂ ಕೂಡ ಆತ್ಮಪುತ್ರವತ್, ದೇವತೆಗಳು ಹೇಗೆ ತನ್ನ ಮಕ್ಕಳು ಹಾಗೆ ಅವರಿಬ್ಬರು ಕೂಡ ತನ್ನ ಮಕ್ಕಳಂತೆ ಭಾವಿಸಿ, ತನ್ನ ಮಕ್ಕಳಿಗೂ ಅವರು ಹಾಗೆ, ಅವರಲ್ಲೂ ಅವರಿಗೆ ನಾನು ಆಶೀರ್ವಾದ ಮಾಡ್ತೇನೆ, ಹೇಗೆ ಕೃಷ್ಣ ಸತ್ಯಭಾಮಿಗೂ ನಾನು ಆಶೀರ್ವಾದ ಮಾಡ್ತೇನೆ ಎಂದ ಅವರನ್ನ ಸಾಮಾನ್ಯರು ಎಂಬುದಾಗಿ ಭಾವಿಸಿ ಆ ಅದಿತಿ ದೇವಿ ಏನ್ ಮಾಡಿದಳು, ಕೃಷ್ಣ ಮತ್ತು ಸತ್ಯಭಾಮಿಗೆ ಆ ಶುಭಾಶಿಷಃ ದದೌ, ಉತ್ತಮ ಆಶೀರ್ವಾದಗಳನ್ನು ಮಾಡಿದಳು ಅಂತ. ಇದು ನಮ್ಗೆ ವಿಷ್ಣು ಪುರಾಣದಲ್ಲಿ ಸಿಗುತ್ತೆ. ಆ ಅದಿತಿ ದೇವಿ ಸತ್ಯಭಾಮ ದೇವಿಗೆ ಹೇಳ್ತಾಳೆ ಅಂತೆ, ಮತ್ಪ್ರಸಾದಾನ್ನ ತೇ ಶುಭ್ರು ಜನ ವೈರೂಪ್ಯಮೇವ ಭವಿಷ್ಯತ್ಯನವದ್ಯಾಂಗಿ ಸುಸ್ಥಿರಂ ನವಯೌವನಂ ಅಂತ. ಯಾರು ಸತ್ಯಭಾಮ ದೇವಿಗೆ ಇವಳು ಹೇಳ್ತಾಳಂತೆ, ಏನು ಅದಿತಿ ದೇವಿ ಹೇಳ್ತಾಳಂತೆ, ನತೇ ಜರ, ನೋಡು ಸತ್ಯಭಾಮೆ, ನಾನ್ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ. ನಿನಗೆ ಯಾವತ್ತಿದ್ದರೂ ಕೂಡ ಏನ್ ಬರೋದಿಲ್ಲ, ಜರ, ನಿನಗೆ ಮುಪ್ಪು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ನಿತ್ಯದಲ್ಲಿಯೂ ಕೂಡ ತರುಣಿಯಾಗಿ ಇರ್ತೀಯ. ಮತ್ತೆ ಕಾಂತೇನ ಸಹ ವಿಪ್ರಿಯಂ, ನಿನಗೆ ಯಾವತ್ತೂ ಕೂಡ ಗಂಡನ ಜೊತೆಗೆ ಜಗಳ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಗಂಡ ಹೆಂಡತಿ ನೀವಿಬ್ರು ಕೂಡ ಯಾವತ್ತೂ ಜಗಳ ಆಡೋದೇ ಇಲ್ಲ. ಮತ್ತು ವೈರೂಪ್ಯ, ನಿನಗೆ ವಿರೂಪವೂ ಬರೋದಿಲ್ಲ, ಕೆಟ್ಟ ರೂಪ ಬರೋದಿಲ್ಲ. ನಿನಗೆ ಮುಪ್ಪು ಬರೋದಿಲ್ಲ, ಕೆಟ್ಟ ರೂಪ ಬರುವುದಿಲ್ಲ, ಗಂಡನ ಜೊತೆಗೆ ಜಗಳ ಆಡೋದಿಲ್ಲ. ಹಾಗಾಗಿ ಭೂಯಾತ್ ಕಲ್ಯಾಣಿ ಸುವ್ಯಕ್ತಂ ಮತ್ಪ್ರಸಾದಾತ್ ಕದಾಚನ ಅಂತ, ನಿನಗೆ ನನ್ನ ಅನುಗ್ರಹದಿಂದಾಗಿ ಸಕಲ ವಿಧವಾದಂತಹ ಮಂಗಳಗಳು ಕೂಡ ಆಗ್ತಾವೆ ಅಂತ ಬರುತ್ತೆ. ಹಾಗೆ ಭಾಗವತಲ್ಲಿ ಇದೇ ಭಾಗ ಬರುತ್ತೆ, ನತೇಜರಾನ ವೈರೂಪ್ಯಂ ಕಾಂತಿಯನ ಸಹ ವಿಪ್ರಿಯಂ ಅಂತ ಭಾಗವತಲ್ಲಿ ಬರುತ್ತೆ. ಮತ್ತೆ ಭವಿಷ್ಯದ ಅನವದ್ಯಾಂಗಿ ಸುಸ್ಥಿರಂ ನವಯೌವನಂ ಅಂತ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಅದಿತಿ ದೇವಿ ಕೃಷ್ಣನಿಗೂ ಅನುಗ್ರಹವನ್ನು ಮಾಡ್ತಾ, ಅಂದ್ರೆ ಆಶೀರ್ವಾದವನ್ನು ಮಾಡ್ತಾಳೆ, ಮತ್ತು ಸತ್ಯಭಾಮಿಗೆ ಕೂಡ ಆಶೀರ್ವಾದವನ್ನು ಮಾಡ್ತಾಳೆ. ಕೃಷ್ಣನ ಕುರಿತು ಆಗ್ಬೇಕಾದ್ರೆ ಅಜೇಯ ಪುರುಷ ವ್ಯಾಘ್ರ ಮರ್ತ್ಯಲೋಕ ಭವಿಷ್ಯಸಿ ಅಂತ, ಕೃಷ್ಣ ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ, ಇನ್ನು ಮುಂದೆ ನಿನ್ನನ್ನ ಯಾರೂ ಕೂಡ ಗೆಲ್ಲಿಕ್ ಸಾಧ್ಯ ಇಲ್ಲ. ಅದು ಸ್ವರ್ಗವಾಗಲಿ ಅಥವಾ ಮನುಷ್ಯ ಲೋಕವಾಗಲಿ, ಒಟ್ಟು 14 ಲೋಕಗಳಲ್ಲಿ ನಿನ್ನನ್ನ ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ಯಾರ ಅನುಗ್ರಹ? ನನ್ನ ಅನುಗ್ರಹ ಅಂತ. ಹೀಗೆ ಜಗತ್ತಿಗೆ ತಂದೆ ತಾಯಿಗಳಾದಂತಹ ಸರ್ವೋತ್ತಮನಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಮತ್ತು ಸತ್ಯಭಾಮಾದೇವಿಗೆ ಅದಿತಿ ಆಶೀರ್ವಾದವನ್ನು ಮಾಡಿದಳು. ಯಾಕೆ ಮಾಡಿದಳು? ಅಸುರಾವೇಶ ವಶ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಅದಿತಿ ದೇವಿ ಕಳೆದುಕೊಂಡಂತಹ, ನರಕಾಸುರ ಪ್ರಹಾರ ಮಾಡಿದಂತಹ ಕರ್ಣಕುಂಡಲಗಳನ್ನ ಪರಮಾತ್ಮ ಮರಳಿ ಅದಿತಿ ದೇವಿಗೆ ತಲುಪಿಸಿದ. ಮುಂದೆ ಅಥೋ ಸದಾನಂದ
ಚಿದಾತ್ಮದೇಹ ಸನಂದನೋದ್ಯಾನ ಸನಂದನೋದ್ಯಾನಂ ಅಜೋನುರೂಪಯ ಅನಂತಶಕ್ತಿ ಸಹ ಸತ್ಯಭಾಮಯ ವಿವೇಶರಂತುಂ ಪ್ರಿಯಯಾಖಿಲೇಶ್ವರ. ಪದಚ್ಛೇದ ಅಥ ಸದಾನಂದಚಿದಾತ್ಮದೇಹ ಸಹ ನಂದನೋದ್ಯಾನಂ ಅಜಃ ಅನುರೂಪಯ ಅನಂತಶಕ್ತಿ ಸಹ ಸತ್ಯಭಾಮಯ ವಿವೇಶ ರಂತುಂ ಪ್ರಿಯಯ ಅಖಿಲೇಶ್ವರ. ಇಷ್ಟ ಆಯಿತು. ಅದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಎಂಥವನು ಸದಾನಂದ ಚಿದಾತ್ಮದೇಹ, ಯಾವಾಗಲೂ ಕೂಡ ಆನಂದ ಮತ್ತು ಚಿತ್ ಅಂದ್ರೆ ಜ್ಞಾನ, ಜ್ಞಾನಾನಂದ ಸ್ವರೂಪಿಯಾದಂತಹ ಪರಮಾತ್ಮ. ಮತ್ತೆಂಥವನು ಆ ಅಜಹ, ಹುಟ್ಟಿಲ್ಲದೆ ಇರುವಂಥವನು. ಅಜಹ ಅಖಿಲೇಶ್ವರ, ಎಲ್ಲರಿಗೂ ಒಡೆಯನಾದಂತಹ. ಅನಂತ ಶಕ್ತಿ, ಎಣೆಯಿಲ್ಲದ ಸಾಮರ್ಥ್ಯ ಇರುವಂತಹ ಪರಮಾತ್ಮ ತಾನೇನ್ ಮಾಡಿದ, ತನಗೆ ಅನುರೂಪಯ ಸತ್ಯಭಾಮಯ ಸಹ. ಸತ್ಯಭಾಮೆ ಪರಮಾತ್ಮನ ಪತ್ನಿ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನುರೂಪಳಾದಂತಹ ಪತ್ನಿಯೇ ಸಿಗಬೇಕು ಅಂತೇನಿಲ್ಲ. ಕೆಲವೊಂದ್ ಕಡೆ ಗಂಡನಿಗೆ ಭಾರಿ ದೊಡ್ಡ ದೊಡ್ಡ ಗುಣಗಳೇ ಇರ್ತವೆ, ಹೆಂಡತಿಗೇನು ಗುಣಗಳೇ ಇರುವುದಿಲ್ಲ. ಕೆಲವೊಂದ್ ಕಡೆ ಹೆಂಡತಿ ಗುಣದಲ್ಲಿ ಶ್ರೇಷ್ಠಳಾಗಿರ್ತಾಳೆ, ಗಂಡ ಸ್ವಲ್ಪ ಕಡಿಮೆ ಇರುತ್ತೆ. ಹೀಗೆ ಒಟ್ಟಿನಲ್ಲಿ ವ್ಯತ್ಯಾಸಗಳು ಆ ಸಾಮಾನ್ಯವಾಗಿ ನಮ್ಮ ಮನುಷ್ಯರ ಮಧ್ಯೆ ಸಹಜ. ಆದರೆ ಪರಮಾತ್ಮ ಮತ್ತು ಲಕ್ಷ್ಮೀ ದೇವಿಯರ ಒಂದು ಸಾಮ್ಯತೆ ಹೇಗಿತ್ತು ಅಂದ್ರೆ, ಸಾಮ್ಯತೆ ಅಂದ್ರೆ ತಕ್ಕ ಜೋಡಿ ಅಂತ. ಅದು ಅನುರೂಪಯ, ಪರಮಾತ್ಮನಿಗೆ ಅನುರೂಪಳಾದಂತಹ ಕನ್ಯೆ ಹೆಂಡತಿ, ಅದು ಸತ್ಯಭಾಮೆ. ಹೀಗೆ ಸತ್ಯಭಾಮಯ, ಅನುರೂಪಯ, ಪ್ರಿಯಯ, ಪ್ರಿಯ ಅಂದ್ರೆ ಹೆಂಡತಿ ಅಂತ ಅರ್ಥ. ಹೀಗೆ ತನಗೆ ಅನುರೂಪಳಾದಂತಹ ಸತ್ಯಭಾಮೆಯೊಟ್ಟಿಗೆ ಸೇರಿಕೊಂಡು ಪರಮಾತ್ಮ ರಂತುಂ, ರಂತುಂ ಅಂದ್ರೆ ವಿಹಾರ ಮಾಡ್ಲಿಕ್ಕೆ ಅಂತ, ರತಿ ಕ್ರೀಡಾಯಾಮ್ ಅಂತ ಧಾತು, ಕ್ರೀಡಿಸಲಿಕ್ಕೆ, ವಿಹಾರವನ್ನು ಮಾಡಲಿಕ್ಕೆ ಪರಮಾತ್ಮ ಅಲ್ಲಿ ವಿವೇಶ, ಯಾವುದನ್ನ ಪ್ರವೇಶ ಮಾಡಿದ, ನಂದನೋದ್ಯಾನ. ಅಲ್ಲಿ ನಂದನವನ ಎನ್ನುವಂತಹ ದೊಡ್ಡ ವನ, ಅತ್ಯಂತ ಸುಂದರವಾದಂತಹ ವನ ಅಲ್ಲಿ ಇತ್ತು. ಅಂತಹ ನಂದನೋದ್ಯಾನವನ್ನ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮಾದೇವಿಯೊಟ್ಟಿಗೆ ಸೇರಿಕೊಂಡು ಪ್ರವೇಶ ಮಾಡಿದ. ಮುಂದೆ ತಯಾಚ್ಯುತೋಸೌ ಕನಕಾವದಾತಯ ಸುಕುಂಕುಮಾದಿಗ್ಧ ಪಿಶಂಗ ವಾಸಸ.
ಪೂರ್ಣೇಂದು ಕೋಟ್ಯೌಘ ಜಯನ್ ಮುಖಾಬ್ಜಯ ರೇಮೇಮಿತಾತ್ಮ ಜಗದೇಕ ಸುಂದರಃ. ಪದಚ್ಛೇದ ತಯ ಅಚ್ಯುತಃ ಅಸೌ ಕನಕಾವದಾತಯ ಸುಕುಂಕುಮಾದಿಗ್ಧ ಪಿಶಂಗ ವಾಸಸ ಪೂರ್ಣೇಂದು ಕೋಟ್ಯೌಘ ಜಯನ್ಮುಖಾಬ್ಜಯ ರೇಮೆ ಅಮಿತಾತ್ಮ ಜಗದೇಕ ಸುಂದರ. ಈ ಒಂದು ಪ್ರಸಂಗಕ್ಕೆ ಪಾರಿಜಾತ ಅಪಹರಣ ಅಂತ ತಿಳಿಸುವಂತ ವಿಚಾರ. ವಿಶೇಷವಾಗಿ ಇದೇ ಪ್ರಸಂಗವನ್ನು ಇಟ್ಟುಕೊಂಡು ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು, ಆಚಾರ್ಯ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು, ಅವರು ಪಾರಿಜಾತ ಹರಣ ಅಂತ ಒಂದು ಸುಂದರವಾದ ಕಾವ್ಯವನ್ನು ಬರೆದಿದ್ದಾರೆ. ಇದೇ ಪ್ರಸಂಗವನ್ನು ಇಟ್ಟುಕೊಂಡು ತುಂಬಾ ಚೆನ್ನಾಗಿ ವರ್ಣನೆ ಮಾಡಿ ಬರೆದಿದ್ದಾರೆ. ಹೀಗೆ ಇಂತಹ ಪಾರಿಜಾತ ಹರಣದ ಪ್ರಸಂಗ ಇದು. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ನಂದನವನದಲ್ಲಿ ವಿಹಾರವನ್ನ ಮಾಡಿದ. ಯಾರೊಟ್ಟಿಗೆ ವಿಹಾರವನ್ನು ಮಾಡಿದ? ಸತ್ಯಭಾಮಾದೇವಿಯೊಟ್ಟಿಗೆ ವಿಹಾರವನ್ನ ಮಾಡಿದ. ಆ ಸತ್ಯಭಾಮಾದೇವಿ ಹೇಗಿದ್ಲು ಅಂತ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಕನಕಾವದಾತಯ. ಕನಕ ಅಂದ್ರೆ ಬಂಗಾರ. ಆ ಸತ್ಯಭಾಮಾದೇವಿಯ ಮೈಬಣ್ಣ ಸುಂದರವಾದಂತಹ ಸ್ವಚ್ಛವಾದಂತಹ ಬಂಗಾರದ ಮೈಬಣ್ಣ ಅಂತೆ. ಸತ್ಯಭಾಮಾದೇವಿ ಬಂಗಾರದ ಮೈಬಣ್ಣದ ಹೆಣ್ಣು, ಸಾಕ್ಷಾತ್ ಲಕ್ಷ್ಮೀದೇವಿ. ಅಂತಹ ಉತ್ತಮವಾದಂತಹ ಬಣ್ಣ ಕನಕಾವದಾತಯ. ಮತ್ತೆ ಅವಳು ಉಟ್ಟುಕೊಂಡಂತಹ ಸೀರೆ ಹೇಗಿತ್ತು ಅಂದ್ರೆ ಸುಕುಂಕುಮಾದಿಗ್ಧ ಪಿಶಂಗ ವಾಸಸ. ಸುಕುಂಕುಮ ಅಂದ್ರೆ ಕುಂಕುಮ ಕೇಸರಿ. ಕೇಸರಿ ಆ ಕೇಸರಿ ಅದಕ್ಕೇನಾಗಿತ್ತು? ದಿಗ್ಧ, ಆದಿಗ್ಧ ಅಂದ್ರೆ ಅದಕ್ಕೆ ಲೇಪ ಆಗಿತ್ತು ಅಂತೆ. ಅಂತಹ ಪಿಶಂಗ ವಾಸಸ ಅಂದ್ರೆ ಒಟ್ಟು ತಾತ್ಪರ್ಯ ಎಷ್ಟು? ಆ ಸತ್ಯಭಾಮಾದೇವಿ ಪೀತ ಅಂಬರ, ಒಳ್ಳೆ ಪೀತಾಂಬರವನ್ನು ಹುಟ್ಟಿದ್ಲು. ಆ ಪೀತಾಂಬರದ ಬಟ್ಟೆಗೆ ವಸ್ತ್ರಕ್ಕೇನಿತ್ತು ಅಂದ್ರೆ ಕುಂಕುಮಾಲಿಕ್ತ ಸುಕುಂಕುಮಾದಿಗ್ಧ, ಮಧ್ಯಮದಲ್ಲಿ ಕುಂಕುಮ ಕೇಸರಿಯನ್ನು ಲೇಪ ಮಾಡಿದ್ರು ಅಂತ. ಹೀಗೆ ಅಂತಹ ಅತ್ಯದ್ಭುತವಾದಂತಹ ಸೀರೆ, ಉತ್ತಮವಾದಂತಹ ಬಂಗಾರದ ಮೈಬಣ್ಣ, ಉತ್ತಮವಾದಂತಹ ಆ ಒಂದು ಪೀತಾಂಬರ, ಇದು ಒಂದು ಕಡೆ ಆದರೆ ಇನ್ನು ಅವಳ ಮುಖವೇ ಅತ್ಯಂತ ಸುಂದರವಾದದ್ದು ಅಂತೆ. ಹೇಗಿತ್ತು? ಪೂರ್ಣೇಂದು ಕೋಟ್ಯೌಘ ಜಯನ್ ಮುಖಾಬ್ಜಯ ಅಂತ. ಆ ಲಕ್ಷ್ಮೀದೇವಿಯ ಮುಖ ಕಮಲವನ್ನ, ಉತ್ತಮವಾದಂತಹ ಮುಖವನ್ನು ಕಂಡರೆ ಆ ಮುಖ ಏನ್ ಮಾಡ್ತಾ ಇತ್ತು? ಪೂರ್ಣೇಂದು ಕೋಟ್ಯೌಘ, 1,000,000,000 ಪೂರ್ಣ ಚಂದ್ರರನ್ನ, ಪೂರ್ಣ ಇಂದು. ಸಾಮಾನ್ಯವಾಗಿ ಪೂರ್ಣಚಂದ್ರ ಅಂದ್ರೆ ಭಾರಿ ಸುಂದರವಾದಂತಹ ಚಂದ್ರ, ಒಂದು ಚಂದ್ರನ ಆಕಾರ ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅನ್ನುವಂತಹ ಒಂದು ಸುಂದರವಾದಂತಹ ಆಕೃತಿ. ಪರಮಾತ್ಮ ಚಂದ್ರನ ಪೂರ್ಣ ಆಕೃತಿ, ಹುಣ್ಣಿಮೆಯ ಚಂದ್ರ. ಅಂತಹ ಒಂದು ಚಂದ್ರ ಬಂದ್ರೇನೆ ನಮಗೆ ಭಾರಿ ಆನಂದ ಆಗುತ್ತೆ. ಈ ಲಕ್ಷ್ಮೀ ದೇವಿಯ ಮುಖ ಯಾವ ರೀತಿ ಇತ್ತು ಅಂದ್ರೆ, ಆ ಲಕ್ಷ್ಮೀ ದೇವಿಯ ಮುಖ ಕೋಟ್ಯಾನುಗಟ್ಟಲೆ ಪೂರ್ಣಚಂದ್ರರನ್ನು ಕೂಡ ಮೀರಿಸುವಂತಹ ಕಾಂತಿ ಆ ಒಂದು ಲಕ್ಷ್ಮೀ ದೇವಿಯ ಮುಖದಲ್ಲಿ ಇತ್ತು ಅಂತ. ಒಬ್ಬ ಚಂದ್ರ ಅಲ್ಲ, ಇಬ್ಬರು ಚಂದ್ರರಲ್ಲ, ಕೋಟ್ಯಾನುಗಟ್ಟಲೆ ಪೂರ್ಣಚಂದ್ರರನ್ನ ಮೀರಿಸುವಂತಹ ಅತ್ಯದ್ಭುತ ಮುಖದ ಕಾಂತಿ, ಮುಖ ಕಮಲ, ಅದು ಸತ್ಯಭಾಮಾದೇವಿಯ ಮುಖ ಕಮಲ. ಅಂತಹ ಸತ್ಯಭಾಮಾದೇವಿಯೊಟ್ಟಿಗೆ ಅಮಿತಾತ್ಮ
ಆತ್ಮ ಜಗದೇಕ ಸುಂದರ ರೇಮೆ. ಅಮಿತ ಆತ್ಮ, ಆತ್ಮ ಶಬ್ದಕ್ಕೆ ಇಲ್ಲಿ ಆ ಶಕ್ತಿ ಅಂತ ಅರ್ಥ. ಅಮಿತ ಶಕ್ತಿ ಉಳ್ಳಂತಹ ಮತ್ತು ಜಗದೇಕ ಸುಂದರ, ಈ ಲಕ್ಷ್ಮೀದೇವಿ ಸತ್ಯಭಾಮಾದೇವಿ ಇಂತಹ ಲೋಕೈಕ ಸುಂದರಿಯಾದರೆ ಶ್ರೀಕೃಷ್ಣ ಪರಮಾತ್ಮ ಜಗದೇಕ ಸುಂದರನಾಗಿದ್ದಾನೆ. ಹೀಗೆ ಇಬ್ಬರೂ ಕೂಡ ಅನಾದಿ ದಂಪತಿಗಳು. ಪುರುಷರಲ್ಲಿ ಪರಮಾತ್ಮ ಉತ್ತಮ ರೂಪ ಆದರೆ ಸ್ತ್ರೀಯರಲ್ಲಿ ಲಕ್ಷ್ಮೀದೇವಿ ಅವಳ ಸ್ವರೂಪ ಎಲ್ಲರನ್ನೂ ಮೀರಿಸುವಂತಹ ಸ್ವರೂಪ. ಅವಳ ಲಾವಣ್ಯ, ಕಾಂತಿ, ಅವಳ ಮೈಬಣ್ಣ, ಅವಳು ಹುಟ್ಟಿಕೊಂಡಿರುವಂತಹ ಪೀತಾಂಬರ, ಅವಳ ಮುಖ ಕಮಲ, ಹೀಗೆ ಎಲ್ಲವೂ ಕೂಡ ಅದ್ಭುತವಾದದ್ದು. ಹೀಗೆ ಅದ್ಭುತಳಾದಂತಹ ಸತ್ಯಭಾಮಾದೇವಿಯೊಟ್ಟಿಗೆ ಪರಮಾದ್ಭುತನಾದಂತಹ ಶ್ರೀಕೃಷ್ಣ ಪರಮಾತ್ಮ ಆ ದೇವಲೋಕದ ನಂದನವನದಲ್ಲಿ ಉತ್ತಮವಾಗಿ ವಿಹಾರವನ್ನ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ಒಂದು ಆ ಮತ್ತೆ ಆ ಒಂದು ಯಾವ ರೀತಿಯಾದಂತಹ ವಿಹಾರವನ್ನು ಮಾಡಿದ್ರು ಅಂತ ಹೇಳಿ, ಮತ್ತೆ ಆ ಸಂದರ್ಭದಲ್ಲಿ ಇಂದ್ರ ಮಾಡಿದಂತಹ ಗಲಾಟೆಯ ಬಗ್ಗೆ. ಕೃಷ್ಣ ಅಲ್ಲಿಗೆ ಬಂದಾಗ ತಾನೇ ಹೋಗಿ ಶಚೀದೇವಿಯೊಟ್ಟಿಗೆ ಸ್ವಾಗತವನ್ನು ಮಾಡಿದ, ಬಾ ಕೃಷ್ಣ ಹಾಗೆ ಹೀಗೆ ಅಂತ. ಯಾವಾಗ ಪಾರಿಜಾತ ವೃಕ್ಷದ ಮೇಲೆ ಪರಮಾತ್ಮ ಕೈ ಇಟ್ಟನೋ ಆವಾಗ ಮತ್ತೆ ಬುದ್ಧಿ ಕೆಟ್ಟಿತು. ಕೃಷ್ಣನ ಮೇಲೆ ಯುದ್ಧ ಮಾಡುವಂತಹ ಒಂದು ಧಾರ್ಷ್ಟ್ಯವನ್ನ ಇಂದ್ರ ತೋರಿಸಿದ. ಆ ಒಂದು ಚಿಂತನೆಯನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ. ಸರಿ, ನಮಸ್ಕಾರ.